ಕ್ವಿನ್ ಸಿಟಿ ಬೆಂಗಳೂರು ಹೊರಗಡೆ ಇರುವಂತಹ 5,800 ಎಕರೆ ಮೆಗಾ ಪ್ರಾಜೆಕ್ಟ್. ಇದ್ರ ಹತ್ರ ಲ್ಯಾಂಡ್ ಬೈ ಮಾಡಕ್ಕೆ ಜನ ನಾನ್ ಮುಂದು ಅಂತ ಓಡ್ತಾ ಇದ್ದಾರೆ. ಬಟ್ ಇದ್ರೊಳಗಡೆ ಎಕ್ಸಾಕ್ಟ್ಲಿ ಏನಿದೆ? ನಮಸ್ಕಾರ ಬೆಂಗಳೂರು, ನಾವಿವತ್ತು ಟಾಕಿಂಗ್ ಲ್ಯಾಂಡ್ಸ್ ಇನ್ಸೈಟ್ಸ್ ನಲ್ಲಿ ಇದೀವಿ. ಇವತ್ತು ಕ್ವಿನ್ ಸಿಟಿ ಬಗ್ಗೆ ನೋಡೋಣ. ಸೆಪ್ಟೆಂಬರ್ 2024ರಲ್ಲಿ ಲಾಂಚ್ ಆದ ಕ್ವಿನ್ ಸಿಟಿ 4 ಸ್ಟ್ರಾಟಜಿಕ್ ಡಿಸ್ಟ್ರಿಕ್ಟ್ ಸುತ್ತ ಕಟ್ಟಿದೆ. ಮತ್ತೆ ಇದು ಫಾಸ್ಟ್ ಆಗಿ ಮೂವ್ ಆಗ್ತಿದೆ. ನಾಲೆಜ್ ಡಿಸ್ಟ್ರಿಕ್ಟ್ ಗ್ಲೋಬಲ್ ಎಜುಕೇಶನ್ ಅನ್ನ ಆಂಕರ್ ಮಾಡುತ್ತೆ. ಸೆಂಟ್ ಜಾನ್ಸ್ ಯೂನಿವರ್ಸಿಟಿ ನ್ಯೂಯಾರ್ಕ್ ಮತ್ತು ಯೂನಿವರ್ಸಿಟಿ ಆಫ್ ಲಿವರ್ಪೂಲ್ ಕ್ಯಾಂಪಸ್ ಪಾರ್ಟ್ನರ್ಶಿಪ್ ಜೊತೆ ಹೆಲ್ತ್ ಡಿಸ್ಟ್ರಿಕ್ಟ್ ಒಂದು ಅಕಾಡೆಮಿಕ್ ಮೆಡಿಕಲ್ ಹಬ್, ಹಾಸ್ಪಿಟಲ್ಸ್, ಲೈಫ್ ಸೈನ್ಸಸ್ ಮತ್ತು ಮೆಡ್ಟೆಕ್ ಎಲ್ಲ ಒಟ್ಟಿಗೆ ಇಂಟಿಗ್ರೇಟ್ ಆಗುತ್ತೆ. ಇನೋವೇಷನ್ ಡಿಸ್ಟ್ರಿಕ್ಟ್ ನಲ್ಲಿ ರಿಯಲ್ ಮನಿ ಲ್ಯಾಂಡ್ ಆಗೋದು. 200 ಎಕರೆ ಸೆಮಿ ಕಂಡಕ್ಟರ್ ಪಾರ್ಕ್ ಡಿಸೆಂಬರ್ 2026ಕ್ಕೆ ಆಪರೇಷನಲ್ ಆಗುತ್ತೆ. 23,000 ಕೋಟಿ ಅಪ್ರೂವ್ಡ್ ಇನ್ವೆಸ್ಟ್ಮೆಂಟ್ ಜೊತೆ ಮತ್ತು ಟೊಯೋಟಾದ ಹೊಸ 1,200 ಕೋಟಿ 300 ಎಕರೆ ಬಿಸ್ ಇಂಟೆಲ್ ಹಬ್. ರಿಸರ್ಚ್ ಡಿಸ್ಟ್ರಿಕ್ಟ್ ಬಾಸ್ಟನ್ಸ್ R&D ಕಾರಿಡಾರ್ ಮಾದರಿಯಲ್ಲೇ ಬಯೋಫಾರ್ಮಾ ಮತ್ತು ಕ್ಲಿನಿಕಲ್ ಟ್ರಯಲ್ಸ್ ಗೆ ಕಟ್ಟಿದ್ದು. ಈ ಎಕೋಸಿಸ್ಟಮ್ ಅನ್ನ ಇಂಡಸ್ಟ್ರಿ ಇನ್ಪುಟ್ ಇಂದ ಶೇಪ್ ಮಾಡಲಾಗಿದೆ. ಇದರಲ್ಲಿ ನಿಖಿಲ್ ಕಾಮತ್ ಕೂಡ ಒಬ್ರು. ರಿಸರ್ಚ್, ಸ್ಟಾರ್ಟ್ಅಪ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಲಿಂಕ್ ಮಾಡುತ್ತೆ. ಇದು ಆಲ್ರೆಡಿ ಮೂವ್ ಆಗ್ತಿರುವಂತ ಪ್ಲಾನ್. ನೀವೇನಾದ್ರೂ ಈ ಕಾರಿಡಾರ್ ಹತ್ರ ಜಾಗ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಫಸ್ಟ್ ಟಾಕಿಂಗ್ ಲ್ಯಾಂಡ್ಸ್ ಇನ್ಸೈಟ್ಸ್ ನಲ್ಲಿ ಅನಾಲಿಸಿಸ್ ನ ಮಾಡ್ಕೊಳ್ಳಿ.